ಇನ್ನು ಇದೀಗ ಬಂದ ಸುದ್ದಿ ನೋಡಿದರೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿರೋ ರಾಮಪ್ರಸಾದ್ ನಾಮಪತ್ರವನ್ನು ಇದೀಗ ತಾನೇ ಸಲ್ಲಿಸಿದ್ದಾರೆ. ಈಗಾಗಲೇ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಪಕ್ಷ ಅಳೆದು ಸುರಿದು ಕೊನೆಗೆ ರಾಮಪ್ರಸಾದ್ ಅವರಿಗೆ ಟಿಕೆಟ್ ನೀಡಿದೆ. ರಾಮಪ್ರಸಾದ್ ಅವರು ಇದೀಗ ತಾನೇ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಅವ್ರ ಜೊತೆ ಕೆಲವು ಮುಖಂಡರು, ಬಳ್ಳಾರಿಯ ಮುಖಂಡರು ಮಾತ್ರ ಉಪಸ್ಥಿತರಿದ್ದರು. ಬಳ್ಳಾರಿಯಲ್ಲಿ ಈಗಾಗಲೇ ಶ್ರೀರಾಮುಲು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದು, JDS ಯಾರೇ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿಲ್ಲ. BJP ಈಗಾಗಲೇ ತನ್ನ ಅಧಿಕೃತ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದೆ. ಆದರೆ ಕಾಂಗ್ರೆಸ್ ಈಗಾಗಲೇ NY ಹನುಮಂತಪ್ಪ ಅವರ ಪುತ್ರನಿಗೆ ಟಿಕೆಟ್ ಡಿಮ್ಯಾಂಡ್ ಇದ್ದರೂ ಕೂಡ ರಾಮಪ್ರಸಾದ್ ಅವರಿಗೆ ನಾಮಪತ್ರ ಸಲ್ಲಿಸಿದೆ. ರಾಮಪ್ರಸಾದ್ ಈ ಹಿಂದೆ ಕೂಡ ಶ್ರೀರಾಮುಲು ವಿರುದ್ಧ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದರು. ಈ ಬಾರಿ ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗೆ ರಾಮಪ್ರಸಾದ್ ಮುಂದಾಗಿದ್ದಾರೆ. ರೈಟ್, ಈ ಬಗ್ಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಕೇವಲ ಬಳ್ಳಾರಿ ನಾಯಕರು ಹೊರತುಪಡಿಸಿದ್ರೆ ಇವತ್ತು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಬೇರೆ ಯಾರೆಲ್ಲ ನಾಯಕರಿದ್ರು, ಜೊತೆಗೆ ನಾಮಪತ್ರ ಸಲ್ಲಿಕೆ ಆಯ್ತಾ? ಹೌದು ಹಮೀದ್, ಬಳ್ಳಾರಿ ಜಿಲ್ಲಾ ನಾಯಕರೊಂದೇ ಇಲ್ಲಿದ್ದಾರೆ. ಯಾಕಂದ್ರೆ ಸ್ಟೇಟ್ ಲೆವೆಲ್ ಲೀಡರ್ ಎಲ್ಲರೂ ಮುಂದಿನ ದಿನಗಳಲ್ಲಿ ಪ್ರಚಾರಕ್ಕೆ ಬರ್ತಾರಂತ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಮಾತ್ರ ಕೇವಲ ಸ್ಥಳೀಯ ಮುಖಂಡರು ಮಾತ್ರ ಇಲ್ಲಿದ್ರು. ಆದ್ರೆ ಇದೀಗ ಬಂದ ಮಾಹಿತಿಯ ಪ್ರಕಾರ ನಾವು ರಾಮಪ್ರಸಾದ್ ನಾಮಪತ್ರ ಏನು ಸಲ್ಲಿಕೆ ಮಾಡಿದ್ರೆ ಅದರಲ್ಲಿ ಕೆಲವೊಂದಿಷ್ಟು ದೋಷಾರೋಪಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ನಾಮಪತ್ರವನ್ನು ಪರಿಶೀಲನೆಗೆ ಮತ್ತೊಮ್ಮೆ ಹಿಂದಿರುಗಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ ಹಮೀದ್. ರೈಟ್, ಹಾಗಾದ್ರೆ ಇನ್ನೂ ಅಕ್ಸೆಪ್ಟ್ ಆಗಿಲ್ಲ ನಾಮಪತ್ರ? ಹೌದು ಹಮೀದ್, ಈಗ ಒಳಗಡೆ ಹೋಗಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಗಿದಿದೆ. ಮತ್ತು ಅದರಲ್ಲಿ ಇರ್ತಕ್ಕಂಥ ಕೆಲ ಸಣ್ಣ ಪುಟ್ಟ ದೋಷಗಳು ಇರೋದ್ರಿಂದ ಏನು ಉಪ ವಿಭಾಗಾಧಿಕಾರಿ ಏನಿದ್ದಾರೆ ಅದರಲ್ಲಿ ನಿಮ್ಮ ನಾಮಪತ್ರಕ್ಕೆ ಕೆಲ ಲೋಪದೋಷಗಳಿದೆ ಸರಿಪಡಿಸಿ ಮತ್ತೊಮ್ಮೆ ವಾಪಸ್ ತಂದ್ಕೊಡುವಂತೆ ಅವರಿಗೆ ಹೇಳಿದ್ದಾರೆ. ಇನ್ನೂ ಅವರು ನಾಮಪತ್ರ ಸಲ್ಲಿಕೆಯನ್ನು ಮಾಡಕ್ಕೆ ಒಳಗಡೆ ಹೋಗಿದ್ದಾರೆ, ಇನ್ನೂ ಅವರು ಒಳಗಡೆ ಇದ್ದಾರೆ ಹಮೀದ್. ರೈಟ್, ಈಗ ಕಾಂಗ್ರೆಸ್ ಅವರೇನೋ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ, ಅದೇನೋ ಪರಿಶೀಲನೆ ನಡೀತಾ ಇದೆ. BJP ಅವರು ಯಾವ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ? ಅಮಿತ್, ಈಗಾಗಲೇ BJP ಕೂಡ ಬೃಹತ್ ಮೆರವಣಿಗೆ ಮೂಲಕ ಬರಬೇಕಂತ ಅದೆಲ್ಲ ತಯಾರಿ ನಡೆಸಿ CM ಸದಾನಂದ ಗೌಡ ಇಲ್ಲಿ ಸ್ಥಳೀಯ ಕೆಲ ಮುಖಂಡಗಳ ಮನೆಗಳು ಕೂಡ ಹೋಗಿ ಮನವರಿಕೆ ಮಾಡಿದ್ರು. ನೀವು ರಾಮುಲುಗೆ ಬೆಂಬಲಿಸಬಾರದು, ಕೇವಲ BJP ಪಕ್ಷದಿಂದ ಇದ್ದಂತವರು ನೀವು BJPಗೆ ಬೆಂಬಲವನ್ನು ನೀಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಮುಖಂಡರುಗಳ ಮನೆಗಳಿಗೆ ಹೋಗಿ ಕೂಡ ಸಂಧಾನ ಮಾಡಿದ್ರು. ಸಂಧಾನ ಮಾಡಿ ಅವ್ರನ್ನೆಲ್ಲರೂ ಜೊತೆ ಕರ್ಕೊಂಡು ಈಗ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅಲ್ಲಿಂದ ಏನು ಮೆರವಣಿಗೆ ಮೂಲಕ ಬರ್ಬೇಕಂತ ಹೇಳ್ತಾ ಇದ್ದಾರೆ. ಆದ್ರೆ ಜಿಲ್ಲಾ ವರಿಷ್ಠಾಧಿಕಾರಿ ಅಂತ ಚಂದ್ರಗುಪ್ತ ಅವರು ಮೆರವಣಿಗೆ ಯಾವುದೇ ಕಾರಣಕ್ಕೂ ಮಾಡುವಾಗಿಲ್ಲ, ಕೇವಲ ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡಬಹುದು ಹೊರತಾಗಿ ನಿಮ್ಮ ಬೆಂಬಲಿಗರು ಎಂದು ಹಿಂದ್ಗಡೆ ಇರಬೇಕು. DC ಆವರಣದಲ್ಲಿ ಯಾರು ಬರಕೂಡದು, ಕೇವಲ ನಾಮಪತ್ರ ಸಲ್ಲಿಕೆ ಮಾಡುತ್ತಿರ್ತಕ್ಕಂಥ ವ್ಯಕ್ತಿಗಳ ಜೊತೆ 4-5 ಜನ ಮಾತ್ರ ಒಳಗಡೆ ಹೋಗ್ಬೇಕಂತ ಸೂಚನೆಯನ್ನು ನೀಡಿದರಂತೆ ಹಮೀದ್. ರೈಟ್, ಹಾಗಾದ್ರೆ BJP ಮುಖಂಡರಾಗ್ಲಿ ಅಥವಾ ಸ್ಥಳೀಯ ಮುಖಂಡರು ಹೋಗೋ ಸಾಧ್ಯತೆ ಏನಾದ್ರು ಕಂಡು ಬರ್ತಾ ಇದೆಯಾ ನರಸಿಂಹಮೂರ್ತಿ? ಇಲ್ಲ ಅಮಿತ್, ರಾಜ್ಯ ಮುಖಂಡರೇ ಬೇಕಾದಷ್ಟು ಜನ ಬಂದ ಹಿನ್ನೆಲೆಯಲ್ಲಿ ಸ್ಥಳೀಯ ಮುಖಂಡರೇ ಈ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅವಕಾಶ ನೀಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮಾಜಿ ಏನು CM ಆದಂತ ಸದಾನಂದ ಗೌಡ ಮತ್ತು ಕೆಲವು ಮಿನಿಸ್ಟರ್ಗಳು ಕೂಡ ಈ ಸಂದರ್ಭದಲ್ಲಿ ಇರೋದ್ರಿಂದ ಪಕ್ಷದ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಸೇರಿದಂತೆ ಇನ್ನಿತರ ಮಿನಿಸ್ಟರ್ಗಳು, ಜಗದೀಶ್ ಶೆಟ್ಟರ್, ಕಾರಜೋಳ ಸೇರಿದಂತೆ ಇತರ ಮಿನಿಸ್ಟರ್ಗಳು ಆಗಮಿಸಿರೋದ್ರಿಂದ ನಾಮಪತ್ರಿಕೆ ಸಲ್ಲಿಕೆ ಸಂದರ್ಭದಲ್ಲಿ ಸ್ಥಳೀಯರಿಗೆ ಒಳಗೆ ಬರ್ಲಿಕ್ಕೆ ಅವಕಾಶ ಸಿಗದೇ ಇರಬಹುದು. ಯಾಕಂದ್ರೆ ದೊಡ್ಡ ಮುಖಂಡರು ಬಂದಾಗ ಸಣ್ಣ ಮುಖಂಡರು ಹಿಂದೆ ಸರಿಬೇಕಾದಂತ ಸಂದರ್ಭ ಇರುತ್ತೆ. ಈ ಸಂದರ್ಭದಲ್ಲಿ ಅವ್ರು ಯಾರು ಒಳಗಡೆ ಬರೋ ನಿರೀಕ್ಷೆ ಇಲ್ಲ. ಈಗಾಗಲೇ ಏನು ಮೆರವಣಿಗೆ ಹೊರಟಿದೆ, ಮೆರವಣಿಗೆ ಅನ್ನೋಕ್ಕಿಂತ ಒಂದು ಓಪನ್ ಜೀಪ್ ಅಲ್ಲಿ ಎಲ್ಲರೂ ಸೇರಿ ಬರ್ತಾ ಇದ್ದಾರೆ. ಬಂದು ಇನ್ನೇನು ಅವರು ಕೂಡ ನಾಮಪತ್ರ ಸಲ್ಲಿಸಲಿದ್ದಾರೆ ಹಮೀದ್. ಸರಿ, ಶ್ರೀರಾಮುಲು ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ನರಸಿಂಹಮೂರ್ತಿ? ಹೌದು ಅಮಿತ್, ನಾವು ಈ ಬಗ್ಗೆ ಅವರು ಕೂಡ ಸಂಪರ್ಕ ಮಾಡಿದಾಗ ಅವರು ತಮ್ಮ ರೆಡ್ಡಿ ನಿವಾಸ ಕುಟೀರದಲ್ಲೇ ಇದ್ದಾರೆ. ಅವರು ಕೂಡ ಕೆಲವು ತಮ್ಮ ಬೆಂಬಲಿಗರನ್ನೇ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಏನು ಮುಂದಿನ ತಮ್ಮ ರಣತಂತ್ರ ಹೇಗೆ ರೂಪಿಸಿಕೊಳ್ಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವರು ಕೂಡ ಸಭೆಯನ್ನು ನಡೆಸ್ತಾ ಇದ್ದಾರೆ ಹಮೀದ್. ಓಕೆ, ಧನ್ಯವಾದ ನರಸಿಂಹಮೂರ್ತಿ. ಸೊ ಈಗಾಗಲೇ ಪ್ರಮುಖವಾಗಿ ಇನ್ನು BJP ಅಧಿಕೃತ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಆಗಬೇಕಾಗಿದೆ. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ರಾಮಪ್ರಸಾದ್ ಅವರ ನಾಮಪತ್ರ ಸಲ್ಲಿಕೆಯಾಗಿದೆ. ಕೆಲವು ದೋಷಗಳಿರೋದ್ರಿಂದ ಪರಿಶೀಲನೆ ನಡೀತಾ ಇದೆ.
ಅದನ್ನು ಹೊರತುಪಡಿಸಿ ಈಗಾಗಲೇ ಪಕ್ಷೇತರ ಅಭ್ಯರ್ಥಿಯಾಗಿ ಶ್ರೀರಾಮುಲು ತಮ್ಮ ನಾಮಪತ್ರವನ್ನು ಸಲ್ಲಿಸಿಯಾಗಿದೆ. ನಾಮಪತ್ರ ಸಲ್ಲಿಕೆಗೆ ಇಂದು ಕಡೆಯ ದಿನ ಆದ್ದರಿಂದ ಬಹುಶಃ BJP ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಹಿಂದೆ ನಾಮಪತ್ರ ಸಲ್ಲಿಸಬೇಕಾಗುತ್ತೆ. ಸೊ ಕಾಂಗ್ರೆಸ್ನ ನಾಮಪತ್ರ ಸಲ್ಲಿಕೆಯಾಗಿದೆ. BJP ಬಹುಶಃ ಸಂಜೆ 5 ಗಂಟೆಯ ಒಳಗೆ ನಾಮಪತ್ರ ಸಲ್ಲಿಸ್ತಾರೆ.